ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಈಗ ನವೆಂಬರ್ ತಿಂಗಳ ದರ್ಶನದ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ TTD ಅವರು ಎಲ್ಲ ದರ್ಶನದ ಟಿಕೆಟ್ಸ್ನ ಕೂಡ 3 ಮಂತ್ಸ್ ಮುಂಚೆನೇ ರಿಲೀಸ್ ಮಾಡ್ತಾರೆ. ಈಗ ನಮಗೆ ಯಾರೆಲ್ಲ ನವೆಂಬರ್ ತಿಂಗಳಲ್ಲಿ ನೀವು ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಅವರಿಗೆಲ್ಲ ಒಂದು ಶುಭ ಸುದ್ದಿ ಇದೆ. ಅದೇನೆಂದರೆ ನವೆಂಬರ್ ತಿಂಗಳ ಎಲ್ಲ ದರ್ಶನದ ಟಿಕೆಟ್ನ ಕೂಡ ಈಗ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣಂತೆ ಯಾವ ದರ್ಶನದ ಟಿಕೆಟ್ಸು ಯಾವಾಗ ರಿಲೀಸ್ ಮಾಡ್ತಾರೆ, ಯಾವ ದರ್ಶನದ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ದರ್ಶನ ಆಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಈಗಾಗಲೇ ನಮಗೆ ಅಕ್ಟೋಬರ್ ತಿಂಗಳವರೆಗೂ ಕೂಡ ಎಲ್ಲ ಆನ್ಲೈನ್ ದರ್ಶನದ ಟಿಕೆಟ್ಸ್ನ TTD ಅವರು ರಿಲೀಸ್ ಮಾಡಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಬುಕ್ ಆಗಿದೆ. ಈಗ ನವೆಂಬರ್ ತಿಂಗಳ ದರ್ಶನದ ಟಿಕೆಟ್ಸು ಮೊದಲಿಗೆ ನಮಗೆ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ಸ್ನ ಓಪನ್ ಮಾಡ್ತಿದ್ದಾರೆ. ಈ ಒಂದು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ನ ನಮಗೆ ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡ್ತಾರೆ. ಈ ಲಕ್ಕಿ ಡಿಪ್ಪಲ್ಲಿ ನಮಗೆ 4 ಥರದ ಸೇವೆಗಳಿರುತ್ತೆ. ಅದ್ಯಾವುದು ಅಂದರೆ ಸುಪ್ರಭಾತ, ಅರ್ಚನಾ, ತೋಮಾಲ ಮತ್ತು ಅಷ್ಟದಳ ಪಾದ ಪದ್ಮಾರಾಧನಾ ಅಂತ. ಈ 4 ಸೇವೆಗಳಲ್ಲಿ ನೀವು ಯಾವುದೇ ಸೇವೆಗೆ ಸೆಲೆಕ್ಟ್ ಆದರೂ ಕೂಡ ನಿಮಗೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಏಕೆಂದರೆ ದೇವರ ಮುಂದೆ ನಿಮಗೆ ಅರ್ಧ ಗಂಟೆಯಿಂದ 3/4 ಗಂಟೆಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಅದೇ ಸುಪ್ರಭಾತ ಸೇವೆ ಇದ್ದರೆ ನಿಮಗೆ ಮೂವಿಂಗ್ ಕ್ಯೂ ಲೈನ್ ಇರುತ್ತೆ. ಆದರೆ ಮೊದಲನೇ ಬಾಗಿಲಿನಿಂದ ನೀವು ದೇವರನ್ನ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅರ್ಚನಾ ಅಥವಾ ತೋಮಾಲ ಸೇವೆ ಸಿಕ್ಕಿದ್ರೆ ನಿಮಗೆ ದೇವರ ಮುಂದೆ ಅರ್ಧ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಮತ್ತು ಮೊದಲನೇ ಬಾಗಿಲಿನಿಂದ ನೀವು ದೇವರನ್ನ ಕೂಡ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಈ 4 ಆರ್ಜಿತ ಸೇವೆಗಳು ಕೂಡ ನಮಗೆ ಮೂಲ ಮೂರ್ತಿಗೆ ನಡೆಯುವ ಸೇವೆಗಳಾಗಿರುತ್ತೆ. ಆದ್ರಿಂದನೇ ಲಕ್ಕಿ ಡಿಪ್ಗೆ ಸಾಕಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ನೀವು ಕೂಡ ಈ ನವೆಂಬರ್ ತಿಂಗಳಿಗೆ ಲಕ್ಕಿ ಡಿಪ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ. ಒಂದು ಫೋನ್ ನಂಬರಿಂದ ನಾವು ಇಬ್ಬರಿಗೆ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದು ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ 2 ದಿವಸಗಳ ಕಾಲ ಟೈಮ್ ಇರುತ್ತೆ. ಅಂದರೆ ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಇರುತ್ತೆ. ನೀವು ಈ 48 ಅವರ್ಸಲ್ಲಿ ಯಾವಾಗ ಬೇಕಿದ್ರೂ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಲಕ್ಕಿ ಡಿಪ್ ರಿಸಲ್ಟ್ಸ್ನ ನಮಗೆ ಆಗಸ್ಟ್ 21ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಇಮೇಲ್ ಐಡಿಗೆನೆ ಮೆಸೇಜ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾವು PDF-ನ ಶೇರ್ ಮಾಡ್ತೀವಿ ರಿಸಲ್ಟ್ಸ್ನ. ನೀವು ಅದರಲ್ಲೂ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಮಗೆ ರಿಲೀಸ್ ಮಾಡೋದೇನೆ ನವೆಂಬರ್ ತಿಂಗಳ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾ ಅಂತ. ಇದರಲ್ಲೂ ಕೂಡ ನಮಗೆ 4 ಥರದ ಸೇವೆಗಳಿರುತ್ತೆ. ಅದ್ಯಾವುದು ಅಂದರೆ ಕಲ್ಯಾಣೋತ್ಸವ, ಸಹಸ್ರ ದೀಪ ಅಲಂಕರಣ, ಊಂಜಲ್ ಸೇವಾ ಮತ್ತು ಆರ್ಜಿತ ಬ್ರಹ್ಮೋತ್ಸವ. ಇದನ್ನು ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವೆಗಳು ಅಂತ ಕರೀತಾರೆ. ಇದು ನಮಗೆ ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ. ಇದರಲ್ಲಿ ನಮಗೆ ಮೊದಲನೇ ಬಾಗಿಲಿನ ದರ್ಶನ ಇರೋದಿಲ್ಲ. ನಾರ್ಮಲ್ ಆಗಿ ಜಯ ವಿಜಯದಿಂದ ದರ್ಶನಕ್ಕೆ ಅಲೋ ಮಾಡ್ತಾರೆ. ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಅದನ್ನು ನಮಗೆ ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ ಎಲ್ಲ ಸೇವೆ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ನಮಗೆ 500 ರೂಪಾಯಿ ಆಗಿರುತ್ತೆ. ಅದೇ ಕಲ್ಯಾಣೋತ್ಸವ ಆದರೆ ನಮಗೆ 1000 ರೂಪಾಯಿ ಆಗಿರುತ್ತೆ. ಯಾಕೆಂದರೆ ನಾವು ಒಂದು ಟಿಕೆಟಲ್ಲಿ ಇಬ್ಬರದು ಕಂಪಲ್ಸರಿಯಾಗಿ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಇನ್ನು ನೀವು ಯಾವುದೇ ಸೇವೆ ಟಿಕೆಟ್ ಬುಕ್ ಮಾಡಿಕೊಂಡ್ರೂ ಕೂಡ ನಮಗೆ ದರ್ಶನದ ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ಸುಪಥಮ್ಮಿಂದ ಇರುತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವ ಕಾರಣ ಕೇವಲ 1 ಗಂಟೆಯಲ್ಲಿ ನಿಮಗೆ ದರ್ಶನ ಆಗಿಬಿಡುತ್ತೆ. ನಿಮಗೇನಾದರೂ ಸುಲಭವಾಗಿ ದರ್ಶನ ಮಾಡಬೇಕು ಅಂದರೆ ನೀವು ಆರಾಮಾಗಿ ಈ ಒಂದು ಆರ್ಜಿತ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಸೇವೆ ನೋಡುವ ಅವಕಾಶ ಕೂಡ ಇರುತ್ತೆ, ದರ್ಶನ ಮಾಡ್ಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಇನ್ನು ಈ ಬಾರಿ ನಮಗೆ ನವೆಂಬರ್ ತಿಂಗಳಲ್ಲಿ ಒಂದು ವಿಶೇಷವಾದ ಸೇವೆ ಕೂಡ ನೆರವೇರ್ತಿದೆ. ಅದ್ಯಾವುದು ಅಂದರೆ ಪುಷ್ಪಯಾಗಮ್ ಅಂತ. ಈ ಒಂದು ಸೇವೆ ಟಿಕೆಟ್ಸ್ನ ಕೂಡ ನಮಗೆ TTD ಅವರು ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ಕೂಡ ನಮಗೆ ಈ ಆರ್ಜಿತ ಸೇವೆಗಳು ರಿಲೀಸ್ ಮಾಡ್ತಾರಲ್ಲ ಅದೇ ಟೈಮಿಗೆ ಅಂದರೆ ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇದು ನಮ್ಗೆ ಅರೌಂಡ್ 1000 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದರ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ನಮಗೆ 700 ರೂಪಾಯಿ ಆಗಿರುತ್ತೆ. ಇದನ್ನು ಕೂಡ ನೀವು ಒಂದು ಫೋನ್ ನಂಬರಿಂದ ಇಬ್ಬರಿಗೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನಮಗೆ ಈ ಬಾರಿ ಈ ಪುಷ್ಪಯಾಗ ಸೇವೆ ಬಂದುಬಿಟ್ಟು ನವೆಂಬರ್ 16ನೇ ತಾರೀಕು ತಿರುಮಲದಲ್ಲಿ ನಡೆಯಲಿದೆ. ಯಾರೆಲ್ಲ ಈ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ ನಿಮಗೆ 2 ಬಾರಿ ದರ್ಶನ ಇರುತ್ತೆ. ಒಂದೇ ದಿನ ನೀವು 2 ಬಾರಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೋದು ಮತ್ತು ಪುಷ್ಪಯಾಗ ಸೇವೆಯಲ್ಲಿ ಕೂಡ ಪಾಲ್ಗೊಳ್ಬೋದಾಗಿರುತ್ತೆ. ಇನ್ನು ಇದಾದ ನಂತರ ನಮಗೆ ಆಗಸ್ಟ್ 21ನೇ ತಾರೀಕೆ ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಅಂತ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನಮಗೆ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳುವ ಅವಕಾಶ ಮಾತ್ರ ಇರುತ್ತೆ. ಇದರ ಕಾಸ್ಟ್ ಕೂಡ ನಮಗೆ 500 ರೂಪಾಯಿ ಆಗಿರುತ್ತೆ. ಆದರೆ ಇದರಲ್ಲಿ ನಮಗೆ 300 ರೂಪಾಯಿ ಕ್ಯೂ ಲೈನ್ ಅಂದರೆ 300 ರೂಪೀಸ್ ಎಂಟ್ರಿ ಪಾಯಿಂಟ್ ಇರುತ್ತಲ್ಲ ATC ಸರ್ಕಲಿಂದ ನಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ.
ಇದರಲ್ಲಿ ದರ್ಶನ ಆಗಲಿಕ್ಕೆ ನಿಮಗೆ 3 ರಿಂದ 5 ಅವರ್ ಸಮಯ ಆದರೂ ಹಿಡಿಯುತ್ತೆ. ಆದಷ್ಟು ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋದೇನೆಂದರೆ, ಬೆಳಗ್ಗೆ ರಿಲೀಸ್ ಮಾಡ್ತಾರಲ್ಲ 10 ಗಂಟೆಗೆ, ಆ ಒಂದು ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ನಿಮಗೆ ಸೇವೆ ಮತ್ತು ದರ್ಶನ ಎರಡೂ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ ಮತ್ತು ತುಂಬ ಸುಲಭವಾಗಿ ದರ್ಶನ ಆಗುತ್ತೆ. ಅದೇ ನೀವು ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಕಾಸ್ಟ್ ಕೂಡ 500 ರೂಪಾಯಿ ಆಗಿರುತ್ತೆ. ಬಟ್ ನೀವು ದರ್ಶನಕ್ಕೆ 300 ರೂಪಾಯಿ ಕ್ಯೂ ಲೈನಿಂದ ಹೋಗಬೇಕಾಗಿರುತ್ತೆ. ಮತ್ತು ಇದರಲ್ಲಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ. ಮೊದಲಿಗೆ ನೀವು ಸೇವೆನ ಬುಕ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ದರ್ಶನನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಯಾವ ದಿನಕ್ಕೆ ದರ್ಶನ ಬುಕ್ ಮಾಡ್ಕೊತೀರ ಆ ಡೇಟ್ಗೆ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದಾದ ನಂತರ ನಮಗೆ ರಿಲೀಸ್ ಮಾಡೋದೇ ಶ್ರೀವಾಣಿ ಟಿಕೆಟ್ಸು, ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಮತ್ತು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದನ್ನು ನಮಗೆ ಜನರಲ್ ಆಗಿ 23ನೇ ತಾರೀಕು ರಿಲೀಸ್ ಮಾಡ್ತಾರೆ. ಆದರೆ 23ನೇ ತಾರೀಕು ಸಂಡೇ ಇರುವ ಕಾರಣ ಈ ಬಾರಿ ಈ ಒಂದು ದರ್ಶನದ ಟಿಕೆಟ್ಸ್ನ ನಮಗೆ 24ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ, ಆಗಸ್ಟ್ 24ನೇ ತಾರೀಕು. ಮೊದಲಿಗೆ ನವೆಂಬರ್ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನಮಗೆ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಅಂಗಪ್ರದಕ್ಷಿಣಾ ಸೇವೆ ಅಂದರೆ ತಿರುಮಲದಲ್ಲಿ ಉರುಳು ಸೇವೆ ಅಂತ ಅರ್ಥ. ನೀವು ದರ್ಶನಕ್ಕೆ ಹೋಗುವಾಗ ನೀವು ವೆಂಡಿ ವಾಕಿಲು ಅಂತ ನೋಡಿರ್ತೀರ, ಅಂದರೆ ಬೆಳ್ಳಿ ಬಾಗಿಲು, ಅದರೊಳಗೆ ಗರ್ಭಗುಡಿಯ ಸುತ್ತ ಒಂದು ಸುತ್ತನ ಉರುಳು ಸೇವೆ ಮಾಡಬೇಕು. ಅದನ್ನೇ ಅಂಗಪ್ರದಕ್ಷಿಣಾ ಸೇವಾ ಅಂತ ಕರೀತಾರೆ. ಇದು ಉಚಿತವಾದ ಟಿಕೆಟ್ಸ್ ಆಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಫ್ರೀಯಾಗಿ ಈ ಟಿಕೆಟ್ಸ್ನ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಆದರೆ ಈ ಒಂದು ಟಿಕೆಟ್ಸ್ ನಮಗೆ ರಿಲೀಸ್ ಆದ ಕೇವಲ 2 ಅಥವಾ 3 ನಿಮಿಷದಲ್ಲಿ ಕಂಪ್ಲೀಟಾಗಿ ಬುಕ್ ಆಗಿಬಿಡುತ್ತೆ. ಆದ್ದರಿಂದ ಆದಷ್ಟು ನೀವು ಒಂದು ಮೊಬೈಲ್ ನಂಬರಿಂದ ಒಂದು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಈ ಒಂದು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನಮಗೆ ಶುಕ್ರವಾರದೊತ್ತು ರಿಲೀಸ್ ಮಾಡೋದಿಲ್ಲ. ಏಕೆಂದರೆ ತಿರುಮಲದಲ್ಲಿ ಶುಕ್ರವಾರ ನಮಗೆ ಅಭಿಷೇಕ ಸೇವೆ ಇರುತ್ತೆ. ಆದ್ದರಿಂದ ಶುಕ್ರವಾರ ಬಿಟ್ಟು ಬೇರೆ ಎಲ್ಲ ಡೇಟ್ಸ್ಗೂ ಕೂಡ ಈ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದರಲ್ಲೂ ಕೂಡ ನಿಮಗೆ ಮೊದಲನೇ ಬಾಗಿಲಿನ ದರ್ಶನ ಇರೋದಿಲ್ಲ, ನಿಮಗೆ ನಾರ್ಮಲ್ ಜಯ ವಿಜಯ ದರ್ಶನ ಇರುತ್ತೆ. ಆದರೆ ಬೆಳಗಿನ ಜಾವ 1 ಅಥವಾ 2 ಗಂಟೆಗೆ ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1ಇಂದ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಇದರಲ್ಲಿ ಪುರುಷರನ್ನ ಮತ್ತು ಮಹಿಳೆಯರನ್ನ ಸಪ್ರೇಟಾಗಿ ಅಲೋ ಮಾಡ್ತಾರೆ. ಮೊದಲಿಗೆ ಮಹಿಳೆಯರಿಗೆ ಉರುಳು ಸೇವೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಪುರುಷರನ್ನ ಉರುಳು ಸೇವೆ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಇನ್ನು ಈ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ತುಂಬಾ ಸುಲಭವಾಗಿ ದರ್ಶನ ಆಗುತ್ತೆ. ಈಗ ಪ್ರಸ್ತುತ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಅದಾದ ನಂತರ ನಮಗೆ ರಿಲೀಸ್ ಮಾಡೋದೇ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂತ. ಯಾರೆಲ್ಲ ಈಗ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿರಲ್ಲ ಮತ್ತು ನಿಮಗೆ ಮೊದಲನೇ ಬಾಗಿಲಿನಿಂದ ದೇವರನ್ನ ದರ್ಶನ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ನೀವು ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇದರಲ್ಲಿ ನಾವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಬೇಕಾಗಿರುತ್ತೆ. ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಈ ಒಂದು ಟ್ರಸ್ಟ್ಗೆ ನಾವು 10,000 ರೂಪಾಯಿ ಡೊನೇಟ್ ಮಾಡಿದ್ರೆ ನಾವು 500 ರೂಪಾಯಿ ಕೊಟ್ಟರೆ ನಮಗೆ VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಕೊಡ್ತಾರೆ. ಇದರಲ್ಲಿ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 10,500 ರೂಪಾಯಿ ಆಗಿರುತ್ತೆ. ನಿಮ್ಮ ಒಂದು ರಿಪೋರ್ಟಿಂಗ್ ಲೊಕೇಶನ್ ಬಂದುಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಸಂಜೆ 4 ಗಂಟೆಗೆ ನಿಮಗೆ ರಿಪೋರ್ಟಿಂಗ್ ಇರುತ್ತೆ. ಇದರಲ್ಲಿ ದರ್ಶನ ಆಗಲಿಕ್ಕೆ ನಿಮಗೆ 1 ರಿಂದ 2 ಅವರ್ ಸಮಯ ಆದರೂ ಹಿಡಿಯುತ್ತೆ. ಇದರಲ್ಲಿ ಯಾವುದೇ ರೀತಿಯ ನೂಕಾಟ ಕೂಡ ಇರೋದಿಲ್ಲ. ತುಂಬಾ ಆರಾಮಾಗಿ ಕ್ಯೂ ಲೈನ್ಸ್ ಇರುತ್ತೆ ಮತ್ತು ನೀವು ದೇವರನ್ನ ಕೂಡ ತುಂಬ ಸಮೀಪದಿಂದ ಅಂದರೆ ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಳ್ಳೋವಾಗ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಪೋರ್ಟಲಲ್ಲಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡೇಟು, ನಿಮ್ಗೆ ಏನಾದರೂ ಅಕಾಮಡೇಷನ್ ಬೇಕಿದ್ರೆ ಅದರಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಇದರಲ್ಲಿ 1,000 ರೂಪಾಯಿ ರೂಮ್ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಕೂಡ ಇರುತ್ತೆ. ನೀವು ಡೊನೇಷನ್ನು, VIP ಬ್ರೇಕ್ ದರ್ಶನದ ಟಿಕೆಟ್ ಕಾಸ್ಟು ಮತ್ತು ಅಕಾಮಡೇಷನ್ದು ಎಲ್ಲ ಸೇರಿ ಒಟ್ಟಿಗೆ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಾರೆ. ಇನ್ನು ಇದಾದ ನಂತರ ನೆಕ್ಸ್ಟ್ ನಮಗೆ ರಿಲೀಸ್ ಮಾಡೋದೇನೆ ನವೆಂಬರ್ ತಿಂಗಳ ಸೀನಿಯರ್ ಸಿಟಿಸನ್ ಕೋಟಾ ಅಂತ. ಇದರಲ್ಲಿ ನಮಗೆ 3 ಕೋಟಾದಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಅದ್ಯಾವುದು ಅಂದರೆ ಸೀನಿಯರ್ ಸಿಟಿಸನ್ ಕೋಟಾ, ಡಿಫ್ರೆಂಟ್ಲಿ ಏಬಲ್ಡ್ ಕೋಟಾ ಮತ್ತು ಮೆಡಿಕಲ್ ಕೋಟಾ ಅಂತ. ನೀವೇನಾದರೂ ಸೀನಿಯರ್ ಸಿಟಿಸನ್ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದರೆ ನೀವು 65 ವರ್ಷದ ಮೇಲ್ಪಟ್ಟಿನವರಾಗಿದ್ದರೆ ಈ ಒಂದು ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ಮತ್ತು ಕೇವಲ ನಿಮ್ಮ ವೈಫ್ನ ಕರ್ಕೊಂಡು ಹೋಗುವ ಆಪ್ಷನ್ ಮಾತ್ರ ಇರುತ್ತೆ. ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳನ್ನಾಗಿರ್ಬೋದು ಕರ್ಕೊಂಡು ಹೋಗುವ ಆಪ್ಷನ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನೀವೇನಾದರೂ ಡಿಫ್ರೆಂಟ್ಲಿ ಏಬಲ್ಡ್ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ದೀರಾ ಅಂದರೆ ನಿಮ್ಮ ಒಂದು ಡಿಸೆಬಿಲಿಟಿ ಪರ್ಸೆಂಟೇಜ್ ಬಂದುಬಿಟ್ಟು
80%ಗಿಂತ ಜಾಸ್ತಿ ಇರಬೇಕು ಮತ್ತು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ಒಂದು ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕೂಡ ಕಂಪಲ್ಸರಿ ಆಗಿರುತ್ತೆ. ಇನ್ನು ಮೂರನೇ ಕೋಟಾ ಬಂದುಬಿಟ್ಟು ಮೆಡಿಕಲ್ ಕೇಸಸ್ಸು. ನಿಮಗೇನಾದರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಡಯಾಲಿಸಿಸ್, ಓಪನ್ ಹಾರ್ಟ್ ಸರ್ಜರಿ ಈ ರೀತಿಯ ಮೆಡಿಕಲ್ ರೀಸನ್ ಇದ್ದರೆ ನೀವು ಈ ಕೋಟಾದಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಸರ್ಜನ್ ಅಥವಾ ಸ್ಪೆಷಲಿಸ್ಟಿಂದ ನಿಮ್ಗೊಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಈ ಮೂರು ಕೋಟಾದಲ್ಲಿ ನೀವು ಯಾವುದೇ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೂ ಕೂಡ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಕಟ್ಟಬೇಕಾಗಿಲ್ಲ, ಫ್ರೀಯಾಗಿ ಈ ಟಿಕೆಟ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಈಗ ಪ್ರಸ್ತುತ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ಆಗಸ್ಟ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮಗೆ ಬಹು ನಿರೀಕ್ಷಿತವಾದ ನವೆಂಬರ್ ತಿಂಗಳ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈ 300 ರೂಪಾಯಿ ಟಿಕೆಟ್ನ ನೀವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದರ ಒಂದು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು ನಮಗೆ ATC ಸರ್ಕಲಿಂದ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ದರ್ಶನ ಆಗಲಿಕ್ಕೆ ನಿಮಗೆ 3 ರಿಂದ 5 ಅವರ್ ಸಮಯ ಆದರೂ ಹಿಡಿಯುತ್ತೆ. ಇನ್ನು ಈ ಒಂದು 300 ರೂಪೀಸ್ ಟಿಕೆಟ್ಸ್ನ ನಮಗೆ ಹಲವಾರು ಸ್ಲಾಟ್ಸಲ್ಲಿ ರಿಲೀಸ್ ಮಾಡ್ತಾರೆ. ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಹಲವಾರು ಸ್ಲಾಟ್ಸಲ್ಲಿ ನಮಗೆ 1000-2000 ಟಿಕೆಟ್ಸ್ವರೆಗೂ ಕೂಡ ರಿಲೀಸ್ ಮಾಡ್ತಾರೆ. ಇನ್ನು ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮಗೆ ತಿರುಮಲ ಮತ್ತು ತಿರುಪತಿ ಅಕಾಮಡೇಷನ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಆಗಸ್ಟ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇದು ಕೂಡ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾರೆ. ನಿಮಗೆ ಏನಾದರೂ ತಿರುಮಲದಲ್ಲಿ ರೂಮ್ ಬೇಕಂದರೆ ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಗೆ ಏನಾದರೂ ತಿರುಮಲದಲ್ಲಿ ಮತ್ತು ತಿರುಪತಿಯಲ್ಲಿ, ಅದು ಶ್ರೀನಿವಾಸಂ ಅಥವಾ ಮಾಧವ ನಿಲಯಮಲ್ಲಿ ನಿಮಗೆ ರೂಮ್ ಬೇಕಂದರೆ ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ ಬುಕ್ ಮಾಡಿದರೆ ಮಾತ್ರ ನೀವು ಇಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ತಿರುಮಲದಲ್ಲಿ ನಮಗೆ 3 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಒಂದು 100 ರೂಪೀಸ್ ರೂಮ್, ಒಂದು 1000 ರೂಪೀಸ್ ರೂಮ್, ಇನ್ನೊಂದು 1500 ರೂಪೀಸ್ ರೂಮ್ ಆಗಿರುತ್ತೆ. ಇದರಲ್ಲಿ 100 ರೂಪಾಯಿ ರೂಮ್ಗೆ ನಾವು 500 ರೂಪಾಯಿ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು 1000 ಮತ್ತು 1500 ರೂಪೀಸ್ ರೂಮ್ಗೆ ನಾವು ಅಷ್ಟೇ ಅಮೌಂಟ್ನ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ರೂಮ್ಸ್ನ ನಾವು ಆನ್ಲೈನಲ್ಲಿ ಕೇವಲ 1 ದಿವಸಕ್ಕೆ ಮಾತ್ರ ಬುಕ್ ಮಾಡ್ಕೋಬೋದು. ನಿಮಗೆ ಬೇಕಿದ್ರೆ ಅದೇ ರೂಮ್ಸ್ನ ನೀವು ಆಫ್ಲೈನಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೀವು ಯಾವುದೇ ರೀತಿ ಆನ್ಲೈನ್ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ, ನೀವು ನವೆಂಬರ್ ತಿಂಗಳಲ್ಲಿ ಏನಾದರೂ ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಿಮಗೆ ಜಸ್ಟ್ ತಿರುಪತಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟ್ ನವೆಂಬರ್ ತಿಂಗಳಿಗೆ ಅಕೊಮಡೇಷನ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ರೂಮ್ ಬೇಕು ಆ ರೂಮ್ನ ಆರಾಮಾಗಿ ತಿರುಪತಿಯಲ್ಲಿ ನೀವು ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಈಗ ಯಾರೆಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ನಿಮಗೂ ಕೂಡ ಒಂದು ಶುಭ ಸುದ್ದಿ ಇದೆ. ಅದೇನೆಂದರೆ ನಮಗೆ ಸೆಪ್ಟೆಂಬರ್ ತಿಂಗಳ ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಆಗಸ್ಟ್ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು ದಿವ್ಯಾನುಗ್ರಹ ಹೋಮ ಅಂದರೆ ಏನು ಅಂದರೆ ನಮಗೆ ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಹತ್ರ ಪ್ರತಿದಿನ ಕೂಡ ತಿಮ್ಮಪ್ಪನ ವಿಶೇಷ ಅನುಗ್ರಹಕ್ಕಾಗಿ ಹೋಮನ ನೆರವೇರಿಸ್ತಾರೆ. ಈ ಹೋಮದ ಟಿಕೆಟ್ಸ್ನ ನಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದರ ಕಾಸ್ಟ್ ಬಂದುಬಿಟ್ಟು ನಮಗೆ 1600 ರೂಪಾಯಿ ಆಗಿರುತ್ತೆ. ಇದರಲ್ಲಿ 1000 ರೂಪಾಯಿ ಬಂದುಬಿಟ್ಟು ಹೋಮದ ಕಾಸ್ಟ್ ಆಗಿದ್ದರೆ ಇನ್ನು 600 ರೂಪಾಯಿ ಬಂದುಬಿಟ್ಟು ನಮಗೆ 300 ರೂಪೀಸ್ಗೆ ಇಬ್ಬರಿಗೆ ದರ್ಶನದ ಟಿಕೆಟ್ ಕಾಸ್ಟ್ ಆಗಿರುತ್ತೆ. ಈ ಒಂದು ಟಿಕೆಟ್ಸ್ನ ನೀವು ಒಂದು ಮೊಬೈಲ್ ನಂಬರಿಂದ ಇಬ್ಬರಿಗೆ ಬುಕ್ ಮಾಡ್ಕೋಬೋದು. ನೀವು ಒಬ್ಬರಿಗೆ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರೋದಿಲ್ಲ. ನೀವು ಇಬ್ಬರಿಗೆ ಕಂಪಲ್ಸರಿಯಾಗಿ ಈ ಒಂದು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಯಾರೆಲ್ಲ ನೀವು ಈ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ನೀವು ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಹತ್ರ ನೀವು ಹೋಮನ ಅಟೆಂಡ್ ಆಗಬೇಕು. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ನೀವು 300 ರೂಪೀಸ್ ಕ್ಯೂ ಲೈನಿಂದ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಯಾರೆಲ್ಲ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀರ, ನೀವು ಆರಾಮಾಗಿ ಈ ಒಂದು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ನೀವು ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.